ಎಲ್ಲ ವೀಕ್ಷಕರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಏ ಗೋಪ್ಯಪ್ಪ, ಎಲ್ಲಿಗೆ ಹೋಗಿದ್ದಿ? ನಿನ್ನೆ ಹೋಗಿ ಇವತ್ತು ಬಂದಿಯಲ್ಲ. ಆಕಿ ನೋಡಿದ್ರ ನನಗೆ ಅದನ್ನ ಮಾಡು, ಅಡಿಗೆ ಇದನ್ನ ಮಾಡು ಅಂತ ಹೇಳ್ತಾಳ. ನನಗೆ ನೋಡಿದ್ರ ರೊಟ್ಟಿ ಪಲ್ಯ ಅನ್ನ ಸಾರು ಚಟ್ನಿ ಇಂಥದ್ದು ಬಿಟ್ರೆ ಏನು ಮಾಡಕ್ ಬರಂಗಿಲ್ಲ. ಅದು ಏನ ಹೇಳ್ತಾಳಪ್ಪ, ಪಿನ್ನರ ಗಿವಿ ಏನೇನ ಹೇಳಿದ್ಲಪ್ಪ ಅಂತದೆಲ್ಲ ನನಗೆ ಏನು ಮಾಡಕ್ ಬರ್ತೈತೆ ಗೋಪಿ? ಆಕಿನ ಮಾಡಿ ಹಾಕ್ಬೇಕಪ್ಪ ನಮಗೆ. ಅಂತದ್ರಾಗ ನನಗೆ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತಾಳ. ಗಿವಿ ಗಿವಿ ಏನು ಗಿವಿ ಏನ ಅಂದ್ಲು, ಅದೆಲ್ಲ ಮಾಡಂತ ಹೇಳ್ತಾಳ. ಆಕೆ ಮಾಡಂತ ಹೇಳು. ನನಗೆ ನೋಡು, ನಾ ಕೈ ತಗೊಂಡೆ ಅಂದ್ರೆ ಮತ್ತೆ ಈಕಿ ಆ ಜುಟ್ಲು ಹೋಗಿ ಯಾರು ಜುಟ್ಲು ಈ ಕಡೆ ಬಂದಿರ್ಬೇಕು. ಹಂಗೆ ಮಾಡ್ತೀನಿ ನಾನು. ಸೀದಾ ಹೇಳಿನಿ ಹೆಂಡತಿಗೆ. ಮತ್ತೆ ಅಯ್ಯವ್ವ, ಯಾದಕ್ಕೆ ಬದಲಾಡ್ತೀರಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇ. ನೀ ಹೆಂಗೆ ಅದಿಯಲ್ಲ, ನಿಜವಾದ ರೂಪ ತೋರಿಸಿದೆ ಅಂದ್ರೆ ಮುಗೀತು, ನಮ್ಮನ್ನ ಹೊರಗೆ ಹಾಕ್ತಾಳಕಿ. ಈಗ ಹೆಂಗೆ ಅದಿಯಲ್ಲ, ಈಗ ಹಿಂಗೆ ಮಾಡ್ಕೊತ ಹೋಗು. ಆಯ್ತವ, ನನಗೆ ಅಂಥದ್ದು ಬರಂಗಿಲ್ಲ, ಹೇಳ್ಕೊಡು, ಮಾಡ್ತೀನಿ ಅಂತ ಹೇಳು. ಇಲ್ಲಿಕಂದ್ರೆ ಹಂಗೆ ತಲೆನೂ ಸಾತೈತಿವ ಯಾಕಂತಂದು ಮೊಕ್ಕೊಂಬಿಡು. ಹಿಂಗೆ ಮಾಡ್ಬೇ. ನಿನಗೆ ಹೇಳ್ಕೊಡ್ಬೇಕನ? ಯಾಕೆ ಹಿಂಗಾಗಿವೆ ನೀ? ಭಾಳ ದಡ್ಡಾಗಿ ನೋಡು. ನಾನು ಹ್ಯಾಪಿ ನ್ಯೂ ಇಯರ್ ಅಲ್ಲ, ಅದ್ರ ಸಂಬಂಧ ಫೋನ್ ಮಾಡಿದ್ರು ನಮ್ಮ ಗೆಳೆಯರು. ಹೋಗಿದ್ದೆ, ಆಕೆ ಹೇಳಿ ಹೋಗಿನಲ್ಲ, ಮತ್ತೆ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಬಂದೆ ಇವತ್ತು ಮುಂಜಾನೆ. ಅಲ್ರಿ, ನೀವಾದ್ರೂ ಹೊರಗೆ ಹೋಗಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ರಿ. ನಾವು ನೋಡಿದ್ರಿ ಇಲ್ಲ, ನನಗೇನು ಗೊತ್ತಿಲ್ಲ. ಇವತ್ತು ನನಗೆ 20,000 ರೂಪಾಯಿ ಕೊಡ್ರಿ, ಪಾರ್ಲರ್ಗೆ ಹೋಗಿ ಬರ್ತೀನಿ. ನಾನು ಇನ್ನೂ ಇಸ್ಕೋಬೇಕಂದೆ ಆಗಲಿಲ್ಲ. ನಾನು ಪಾರ್ಲರ್ಗೆ ಹೋಗಿ ಮತ್ತೆ ನಾನು ಇನ್ನೂ ಚೆನ್ನಾಗಿರೋದೊಂದು 2-3 ಡ್ರೆಸ್ ತೊಗೋಬೇಕು. ಅದಕ್ಕೊಂದು 20,000. ಮತ್ತು ಹೋಗಿ ಎಲ್ಲನೂ ಕ್ಲಬ್ಬಿಗೆ ಹೋಗೋಣ ಇವತ್ತು. ಇಲ್ಲ ಅಂದ್ರೆ ಎಲ್ಲಿದು ಒಳ್ಳೆ ರೆಸಾರ್ಟಿಗೆ ಹೋಗೋಣಂತ. ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. 2 ದಿನ ಇದ್ದು ಇವ್ರು ಇಲ್ಲೇ ಇರಲಿ, ನಾನು ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಹೌದು, ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಫೋನೇ ಮಾಡಿಲ್ಲ? ಏನು ಹೇಳಿಲ್ಲ ನಮ್ಮ ಮದುವೆ ಮಾಡ್ಕೊಂಡೇವಿ ಹಿಂಗ ಅಂತಂದು. ಅಯ್ಯ, ನನ್ನ ಮಗ ಅನ್ಸುತ್ತಾನ ಅಯ್ಯವ ಅವ್ರ ಅಪ್ಪಗಾರ ಹೋಗ. ಅವರು ಇಲ್ಲಿಲ್ಲ, ಮಿರ್ಕಿದಾಗ ಇಲ್ಲಿ ನಾನು ನೋಡ್ಕೊಂಡು ಹೋಗೋದು. ಈ ದಿನ ಅದು ಏನ ಕಪ್ಪನಿನ ನೋಡ್ಕೊಳಕಂತನ ಇಲ್ಲಿದ್ರ ಇವ ಎಲ್ಲ ಅದನ್ನ ಕೈಯಾಗ ತಗೊಂಡ್ಮೇಲೆ ನಾವ್ ಯಾಕೆ ಇಲ್ಲಿರೋದಂತಾನೆ ಮಿರ್ಕಿಗೆ ಹೋದ್ರವ್ರು. ಮಿರ್ಕಿಗೆ ನಿನಗೇನ್ ಗೊತ್ತಾಯವ? ನೀನು ಗೊತ್ತಿಲ್ಲ ನಮ್ಮ ಮನೆ ಪದ್ಧತಿನ ಎಲ್ಲ. ಬಾರಿ ಅಂದ್ರೆ ಬಾರಿ, ಇಂತ ಅಂಗಿ ಪಂಗಿ ಏನೋ ಹಾಕೊಳಂಗಿಲ್ಲ ನಮ್ಮ ಮನ್ಯಾಗ. ಬಾಳ ಅಂದ್ರೆ ಬಾಳ ಸೂಕ್ಷ್ಮದ ಯವ ನಮ್ಮ ಅಕ್ಕ. ಆಗೆಲ್ಲ ಮಿರ್ಕಿದಾಗ ಅದಾರ. ಈಗ ಅವರು ಇನ್ನ ಏನಿಲ್ಲ ಅಂದ್ರೆ 1 ವರ್ಷ 2 ವರ್ಷ ಬಿಟ್ಟು ಬರ್ತಾರ. ನಿನಗ ಇನ್ನ ಮದುವೆ ಆಗೈತೆ ಅಂತ ಹೇಳಿ ಏನಾರ ಆಕಿ ಗೊತ್ತಾತಂದ್ರೆ ಏನಿಲ್ಲ, ಉಳಿಸ ಹೊಡಿತಾರೆ. ಯಾಕಂದ್ರೆ ಮಿರ್ಕಿದೊಳಗೆ ಇರು ಹುಡುಗಿ ತೆಗಿಬೇಕಂತ ಮಾಡಿದ್ರ ಅವರು. ಇವನಿಗೆ ಏನ್ ಮಾಡ್ಬೇಕು? ಇವ ನೋಡಿದ್ರೆ ನಿನ್ನಂತಕಿನ ಕಟ್ಕೊಂಡ್ಬಿಟ್ಟಾನ. ನಾನು ಚಿಕ್ಕವದೀನಿ ಇಲ್ಲಿ ಬಿಡು ಅಂತೇಳಿ ಏನ ರಿಜಿಸ್ಟರ್ ಮಾಡ್ಕೊಂಡು ಹೊಂಟಿನಿ. ಅವ್ರು ಮಾಡ್ಕೋಬೇಕಲ್ಲವ, ಹೌದಿಲ್ಲ? ನನಗೆ ಅಡಿಗೆ ಮಾಡೋದು ಏನಾರ ಅವ್ರಿಗೆ ಗೊತ್ತಾತಂದ್ರೆ ನಿನ್ನ ಏನಿಲ್ಲ ಹಂಗೆ ಹೊಡ್ಬಿಡ್ತಾರ ಅವರು. ನೀನು ಬೇಡ ನಮ್ಮ ಮನೆಗೆ ಅಂತ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ನೋಡು ಏನ್ ಮಾಡ್ತಿ, ಬರೇ ನಮ್ಗೆ ಹಸ್ತಿಯವ ನೀನಂತ್ರು. ಇರ್ಲಿ ಬಿಡು ಪಾಪ ಅಂತ ನಾನು ಮಾಡ್ತೀನಿ. ನೀ ನೋಡ್ರಿ ಮತ್ತೆ ಡ್ಯಾಡಿಗೆ ಮಮ್ಮಿಗೆ ಹೇಳಿಲ್ಲನು ಅಂತ ಕೇಳ್ತಾರೆ. ಅಯ್ಯ, ದಾಡಿನಿಲ್ಲ ಮಮ್ಮಿನಿಲ್ಲ, ಅವ್ರು ಯಾರಿಗೂ ಹೇಳಂಗಿಲ್ಲ. ಇಲ್ಲಿಕಂದ್ರೆ ಏನಂತಾರಲ್ಲ, ಬಿಡುಗಡೆ ಮಾಡಿಸಿ ಮಿರ್ಕದಾಗಿರು ಹುಡುಗಿ ತಗೊಂಬಂದು ಕಟ್ತಾರ ಅವರು. ಅದಕ್ಕೂ ಎಸಂಗಿಲ್ಲ ಏವ ನಮ್ಮ ಮಾವ ನಮ್ಮ ಅಕ್ಕ. ನಿನಗೇನು ಗೊತ್ತೈತಿ? ಯಾರಿಗೇನು ಹೇಳೋದು ಬೇಡ. ಇನ್ನೊಂದಿಷ್ಟು ದಿನ ಇಲ್ಲೇ ಹೆಂಗಾರ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಹೋರಿ ಅಷ್ಟೇ. ಹೌದಾ ಗೋಪಿ? ನಿಮ್ಮ ಡ್ಯಾಡಿಗೆ ನಿಮ್ಮ ಮಮ್ಮಿಗೆ ಏನು ಹೇಳಂಗಿಲ್ಲ ಅವರು? ಏನಿದು ಮಿರ್ಕ್ ಅಂದ್ರೆ ಏನು ನನಗೆ ಗೊತ್ತಾಗಲಿಲ್ಲ. ನಮ್ಮ ಚಿಗೋಗ ಅನ್ನಕ್ಕೆ ಬರಂಗಿಲ್ಲ. ಅಮೇರಿಕಾದಾಗ ಅದಾರ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಇಬ್ಬರು. ಮತ್ತು ಅವ್ರಿಗೆ ಭಾಳ ನಮ್ಮ ಲೆವೆಲ್ ತಕ್ಕ ಹೆಣ್ಣು ತೆಗಿಬೇಕು ಅನ್ನೋದಿತ್ತು ಅವ್ರಿಗೆ. ನಮ್ಮ ಸ್ಟೇಟಸ್ ಹೆಂಗೈತೆ ಅನ್ನೋದು ನಿನಗೆ ಗೊತ್ತೈತಲ್ಲ, ಹೌದಿಲ್ಲ? ಅಂಥದ್ದು ಹೆಣ್ಣು ತೆಗಿಬೇಕಂತ ಮಾಡಿದ್ರು. ಈಗ ನಾನು ನಿನ್ನ ಲಗ್ನ ಆಗಿಬಿಟ್ಟಿನಿ, ಈಗ ನಮ್ಮ ಮನ್ಯಾಗ ಒಪ್ಕೊಳ್ಳಂಗಿಲ್ಲ. ಅದ್ರ ಸಂಬಂಧ ನಿನ್ನ ಮನಸ್ಸಿಗೆ ಭಾಳ ಬೇಜಾರು ಮಾಡ್ಕೋತಿ ಅಂತ ಹೇಳೇ ಏನೂ ಹೇಳಿಲ್ಲ. ಇವತ್ತು ನಮ್ಮ ಚಿಗೋ ಹೇಳಿಬಿಟ್ಲ. ಅದಕ್ಕೆ ಒಂದಿಷ್ಟು ದಿನ ಇಲ್ಲೇ ಇರೋಣ ಅಂತಂದು. ಯಾಕಂದಿನಿ ಸ್ವಲ್ಪ ಏನಾರು ಗೊತ್ತಾತಂದ್ರೆ ನಿನಗೇನಿಲ್ಲ ಅವರು ಡಿವೋರ್ಸ್ ಕೊಟ್ಬಿಡು ಬೇಡ ಅಂತೇಳಿ ನಿನ್ನ ಹೆಸರು ಏನು ಕೊಡಂಗಿಲ್ಲ ನೋಡು, ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ನಮ್ಮ ಮಮ್ಮಿ ಭಾಳ ಫಾರ್ವರ್ಡ್ ಅದಾರ, ನಿನಗೆ ಗೊತ್ತಿಲ್ಲ. ನಮ್ಮ ಮಮ್ಮಿ ಅಷ್ಟು ಬೆರಕಿ ಯಾರೂ ಇಲ್ಲ. ಅಯ್ಯೋ, ನಿಂತು ಪಟ್ಟಿನ ಮೇಲೆ ಏನು ಮಾಡಿಸ್ಬೇಕಂತ ಮಾಡಿಸ್ಬಿಡ್ತಾರೆ. ಕೈಯಾಗನ 20 ಮಂದಿ ಗುಂಡಾಗಳದಾರ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ. ಏನಂತಾರಲ್ಲ ಇಮಿಡಿಯೇಟ್ ಅದೇ ಆಗಬೇಕು. ಅದ್ರ ಸಂಬಂಧ ನಾನು ಇಲ್ಲಿರೋದು. ಬೇಜಾರು ಮಾಡ್ಕೋಬೇಡ. ರಿಸಲ್ಟ್ ಅಂದಿಲ್ಲ, ರಿಸಲ್ಟಿಗೆ ಹೋಗೋದು ಬೇಡ. ಯಾಕೆ ನನಗೆ ಸುಸ್ತಾಗೈತಿ. ನೈಟ್ ಎಲ್ಲ ಡ್ಯಾನ್ಸು ಹಾಡು ಯಪ್ಪ ನೋಡಬೇಕು. ಅದು ಕ್ಲಬ್ಬಲ್ಲಿ ಸಿಕ್ಕಾಬಿಟ್ಟು ಡ್ಯಾನ್ಸ್ ಮಾಡಿಬಿಟ್ಟು ಮೈಕೈ ಎಲ್ಲ ನೋವಾಗೈತಿ. ಬೇಜಾರು ಮಾಡ್ಕೋಬೇಡ ಚಿನ್ನ. ನಾನು ನಮ್ಮ ಡ್ಯಾಡಿಗೆ ನಮ್ಮ ಮಮ್ಮಿಗೆ ಹೆಂಗಾರ ಒಪ್ಪಿಸ್ತೀನಿ ಅಂತ. ಇನ್ನೂ ಒಂದಿಷ್ಟು ದಿನ ಇಲ್ಲೇ ಇರೋದು. ನಮ್ಮ ಚಿಕ್ಕವನು ಇಲ್ಲೇ ಇರ್ತಾಳಂತ. ಅವರು ಹೇಳಿದರು ಪಾಪ, ಇಷ್ಟು ಒಳ್ಳೆ ಹುಡುಗಿನ ನಮ್ಮ ಅಕ್ಕ ನಮ್ಮ ಮಾವ ಒಪ್ಕೋತಾರ ಇಲ್ಲ, ನಾನು ಈಕಿನ ಜೊತೆನೇ ಇದ್ದು ನಮ್ಮ ಥರ ಎಲ್ಲ ಕಲಿಸ್ತೀನಿ ಆಕಿಗೆ ಅಂತ ಹೇಳಿದರು. ಮತ್ತು ನಮ್ಮ ಚಿಗವ್ಗೂ ಜಾಸ್ತಿ ಕೆಲಸ ಹಚ್ಬೇಡ. ನಾ ಮುಂದೆ ಏನಾರ ಗೊತ್ತಾತು ಅಪ್ಪಿ ತಪ್ಪಿ ನಮ್ಮ ಚಿಗವ್ ಏನಾರ ನಮ್ಮ ಮಮ್ಮಿ ಮುಂದೆ ಹೇಳಿಲ್ಲ ಅಂದ್ರೆ ಮುಗೀತು ನೋಡು. ಹಂಗೆ ಮಾಡಿಬಿಡ್ತಾರೆ ನಿನಗೆ. ನೀನು ಒಂದಿಷ್ಟು ಚೆಂದಾಗಿ ಅಡುಗೆ ಮಾಡೋದು. ನಮ್ಮ ಚಿಗೋನ ಒಳಗೆ ಹಾಕೋ ಆದಷ್ಟು ಪ್ರೀತಿ ಮಾಡಿ. ಇಲ್ಲಿಕಂದ್ರೆ ತಲೆ ಕೆಟ್ಟೈತಿ ಮೊದಲ ನಮ್ಮ ಚಿಗೋಗ. ಹೆಂಗೆ ಬೇಕು ಹಂಗೆ ಏನಾರು ಹೇಳಿಲ್ಲ ಅಂದ್ರೆ ಮುಗಿದತ್ತು ನೋಡಿ. ಹೆಂಗೆ ಮಾಡ್ತಿ? ಆಯ್ತಾಳ ಗೋಪಿ, ಇನ್ಮ್ಯಾಗಿಂದ ನಿಮ್ಮ ಚಿಗೋಗ ನಾನು ಕೆಲಸ ಹಚ್ಚಂಗಿಲ್ಲ. ಹಿಂಗೈತೆ ಅಂತ ಹೇಳಿ ಮೊದಲೇ ಹೇಳಿದ್ದೆ ಅಂದ್ರೆ ನಾನು ಹಸ್ತಿನೇ ಇರಲಿಲ್ಲ. ಒಪ್ಕೋತಾರೆ ನಿಮ್ಮ ಮನ್ಯಾಗ ಅಂತ ಹೇಳಿದ್ದೆಲ್ಲ, ನಾ ಅದ ಇದ್ರೊಳಗೆ ಇದ್ದೆ. ಸರಿ ಆಯ್ತು ಬಿಡು, ಹೋಗಿ ನಾನು ಏನಾರು ಮಾಡ್ತೀನಿ. ಕಡೆಗೆ ಸಂಜೆಕರ ಎಲ್ಲರೂ ಕರ್ಕೊಂಡು ಹೋಗಿ ಇಲ್ಲ? ಆಯ್ತು ಚಿನ್ನ, ಕರ್ಕೊಂಡು ಹೋಗ್ತೀನಿ. ಈಗ ಹೋಗಿ ಚಪಾತಿ ಮತ್ತು ಮುಳುಗಾಯಿ ಪಲ್ಯ, ಬಜ್ಜಿ, ಒಂದಿಟ್ಟು ಇದು ಕರಿ ಹಪ್ಪಳ ಕರಿ, ಮತ್ತು ಪಾಯಸ ಮಾಡು. ಇವತ್ತು ನ್ಯೂ ಇಯರ್ ಅಲ್ಲ, ಅದಕ್ಕೆ ಜಾಮೂನು ಮಾಡು. ಎಲ್ಲ ವೆರೈಟಿ ಅಡುಗೆ ಮಾಡು. ಎಲ್ಲರೂ ಕುಂತ್ಕೊಂಡು ಊಟ ಮಾಡೋಣಂತ. ಆಯಿತು. ಮತ್ತು ಸಂತಿ ಇನ್ನು ನನಗೆ ತರ್ಸಂತಾಳ ನೀಕಿ. ನನ್ನ ಕಡೆ ರೊಕ್ಕಿಲ್ಲ, ಎಲ್ಲ ಖಾಲಿ ಆಗ್ಯಾವು. ಅಕೌಂಟ್ನಾಗ ಅದಾವಂತ ಏನಾರ ಅಂತ ಸುಳ್ಳು ಹೇಳ್ತೀನಿ.
ನಿನ್ನೆ ಯಾಕೆ ಹೋಗ್ಬೇಡ, ಎಲ್ಲ ದೋಸ್ತರದು ಖರ್ಚು ನಾನು ನೋಡ್ಕೊಂಡಿನಿ. ಈಗ ಎಲ್ಲ ಖಾಲಿ ಆಗಿಬಿಟ್ಟವು. ಈಗ ನಮ್ಮ ಡ್ಯಾಡಿಗೆ ಹೇಳಿ ರೊಕ್ಕ ಹಾಕಿಸ್ಕೋಬೇಕು. ಏನೋ ತಪ್ಪಿರ್ಕೊಳಕ್ಕೆ ಹೋಗ್ಬೇಡ. ಈಗ ನಿನ್ನ ಕಡೆ ಐತಲ್ಲ, ಅದನ್ನು ಹೋಗಿ ಅಂಗಡಿಗೆ ಏನೇನು ಬೇಕು ಹೋಗಿ ತೊಗೊಂಬಂದ್ಬಿಡ ಆಚಿಲ್ಲ. ಈಗ ನಾನು ಇವತ್ತು ನೈಟ್ ಫೋನ್ ಮಾಡ್ತೀನಿ. ಈಗ ಅವ್ರಿಗೆ ರಾತ್ರಿ ಆಗಿರ್ತೈತಲ್ಲ, ಮಲ್ಕೊಂಡಿರ್ತಾರೆ. ಅದಕ್ಕೆ ನಾನು ರಾತ್ರಿ ಫೋನ್ ಮಾಡಿದ್ನಿ ಅಂದ್ರೆ ಅವ್ರು ಹಾಕ್ತಾರಂತ ಐತಿ, ಇಲ್ಲ ಅಂದಿಲ್ಲ. ಈಗ ಅದನ್ನು ಅಷ್ಟು ಈಗ ತೆಗೆದುಬಿಟ್ನೆ ಅಂದ್ರೆ ಮತ್ತೆ ಅದು ಅಕೌಂಟ್ ಕ್ಲೋಸ್ ಆಗಿಬಿಡ್ತೈತಿ ಚಿನ್ನ. ಅದ್ರ ಸಂಬಂಧ ತಪ್ಪಿರ್ಕೋಬೇಡ. ಹೋಗಿ ನೀನು ಏನೇನು ಬೇಕು ನಿನ್ನ ಕಡೆ ರೊಕ್ಕದಲ್ಲ ತೊಗೊಂಬ. ಆಯಿತು. ಅಂದರೂ ನೀವು ಎಷ್ಟು ಒಳ್ಳೆಯವರಲ್ಲ, ನೀವು ಎಷ್ಟು ನನ್ನ ಪ್ರೀತಿಸಿ, ಇಷ್ಟು ದೊಡ್ಡ ಶ್ರೀಮಂತರು ನೀವು. ನನ್ನ ಇಷ್ಟು ಪ್ರೀತಿಸಿ ನನ್ನ ಲಗ್ನ ಆಗಿರಲ್ಲ, ಇಷ್ಟು ಸರಳತೆ ಐತಿ ನಿನ್ನ ಕಡೆ. ಐ ಲವ್ ಯು, ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ಚಿನ್ನ. ಹೋಗಿ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡು, ತಲೆ ಭಾಳ ಸಾಕತೈತಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. 9 9 9 ತೋಳ ಹಳ್ಳಕ್ಕೆ ಬಿತ್ತು. ಟಿಡಿಡಿನ್ ಹೆಂಗಿತ್ತು? ಹಿಂಗೆ ನೈಸ್ ಮಾಡಿದೆ ಅಂದ್ರೆ ಐಸಾಗಿ ಕರ್ಕೋಗಿ ಬಿಡ್ತಾಳೆ, ಗೊತ್ತಾರ? ಅಯ್ಯೋ ಇವಳು ನಾನು ದೊಡ್ಡ ಶ್ರೀಮಂತ ನೋಡ್ಬೇಕು ಅಂತ ಹೇಳ್ಕೊ. ಈಕೆಗೆ ಬರೀ ರೊಕ್ಕದ ಹುಚ್ಚಬೇವ, ಬರೀ ಶ್ರೀಮಂತ ಇರ್ಬೇಕಂತೇಳಿ ನಾನು ಕಟ್ಕೊಂಡ್ಲು. ಆಕೆ ಗೊತ್ತಿಲ್ಲ ನನ್ನ ಕಡೆ ಏನೂ ಇಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ ಅನ್ನೋದು. ಗೊತ್ತಾತಂದ್ರೆ ಮುಂದೆ ಏನೈತೆ ಗೊತ್ತಿಲ್ಲ. ಆದ್ರೆ ಹಿಂಗೇ ಮೇಂಟೈನ್ ಮಾಡೋಣ. ಯವ್ವ ನೀನು ಹಿಂಗೇ ಮೇಂಟೈನ್ ಮಾಡ. ಹಿಂಗೆ ಮಾಡಕ್ಕೆ ಮತ್ತೆ ಕುಂದಿಸ್ಬೇಡ, ಕೆಲಸ ಕಳ್ಸಿಕಿನ ಏನಾರ ಹೇಳಿ ಸುಳ್ಳು ಹೇಳಿ ಏನು? ಹ್ಞೂ ಬೇ, ಸ್ವಲ್ಪ ತಡ್ಕೋ. ಪಟಕ್ಕನಂಗೆ ಎಲ್ಲನೂ ಹೇಳಿದ್ರೆ ಡೌಟ್ ಬಂದ್ಬಿಡ್ತೈತಿ. ನಿಧಾನವಾಗಿ ಇದನ್ನು ಮಾಡ್ಬೇಕು. ನಿನಗೆ ಗೊತ್ತಿಲ್ಲ. ಈಗ ಹೋಗಿ ನೀನು. ನಾನು ಒಂದಿಟ್ಟು ಮಕ್ಕೋತೀನಿ. ಪರಕ ಯಾರು? ಪರಕ ನಾನು ಮಲ್ಲೇಶ, ಬಾ ಜಲ್ದಿ. ಅಯ್ಯ ಏನಾಯ್ತು? ನನ್ನ ಗಂಡನ ಯಾಕೆ ಹಿಂಗೆ ಹಿಡ್ಕೊಂಡ್ ಬರಾಕತ್ರಿ? ಮೂರ್ತಿ ಅಣ್ಣ, ಮಲ್ಲೇಶ ಏನಾಯ್ತ ಯಪ್ಪ? ಪಾರ್ಟಿ ನನಗೇನೂ ಆಗಿಲ್ಲ. ನಮಗೆ ಪಾರ್ಟಿ ಮಾಡೇವು, ಪಾರ್ಟಿ. ಚೆನ್ನಾಗಿ ಕುಡಿದ್ಬಿಟ್ರಿ. ನಾನು ಯಾಕೆ ಖುಷಿ, ಇಬ್ಬರ ಹೆಂಡರ ಮುಡ್ಡಿನ ಸಂಗಣ್ಣ ನಾನು. ಅದಕ್ಕೆ ಖುಷಿ ಹೆಚ್ಚಾಗಿ ಕುಡ್ದೇನಿ. ಅದನ್ನೇ ನೀ ಕೇಳ್ತಿಲ್ಲ. ಈ ದೋಸು ಸುಳೆ ಮಕ್ಕಳು ಕೈ ಹಿಡ್ಕೊಂಬಂದ್ರೆ ನನ್ನ ಮರ್ಯಾದೆ ಕಲಿಯಾಗತ್ತಾರ, ಮರ್ಯಾದೆ. ಸರಿ ಬಿಡಿದ್ರಲ್ಲ. ಅಲ್ಲ ಒಂದು ನಿನ್ನ ಹೋದರು ಇವತ್ತು ಅದು ಹಿಂಗೆ ಕೈ ಹಿಡ್ಕೊಂಡ್ ಬಂದ್ರಿ ಮಾವಂದು. ಏನಾಯ್ತು? ಏನಿಲ್ಲ, ಇವನ್ ಸಂಬಂಧ ಬರಲಿಲ್ಲ. ಕುಡಿಬೇಡಪ್ಪ ಸ್ವಲ್ಪನ ಕುಡಿ ಅಂತಂದ್ರೆ ಹುಯ್ ಅಂತಂದು ಕುಡಿದ್ಬಿಟ್ಟ. ನೀವೊಬ್ಬ ಇದು ಪಾತಿಮಕ್ಕನ ಗಂಡೊಬ್ಬ ಕುಡಿದು ಉಳ್ಳಾಡಕತ್ತಿ ಬಿಟ್ಟಾರ. ಒಟ್ಟ ಬರವಲ್ರು, ಎತ್ತಕ್ಕೂ ಹಾಕತ್ತಿಲ್ಲ, ಏನೂ ಇಲ್ಲ. ಈಗ ಒಂದು ಸ್ವಲ್ಪ ನಿಶೆ ಹಿಡ್ದಂಗೆ ಆತ ಕರ್ಕೊಂಬಂದು. ಆದರೂ ಮತ್ತು ಅಲ್ಲಿ ಇನ್ನೊಂದು ಬಾಟ್ಲಿ ಐತಿ, ಇನ್ನೊಂದು ಸ್ವಲ್ಪ ಕುಡ್ದ ಬಿಟ್ಟ. ಅದು ಇನ್ನು ಎಲ್ಲೆಲ್ಲಿ ಬಿಡ್ತಾನೆ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಬಂದೆ ನೋಡು. ಇಲ್ಲಿಕ ನಿನ್ನೆ ಬರ್ತಿದ್ವಿ ಮಾರ, ನನಗೆ ಗೊತ್ತಿತ್ತು ನೀವು ಅದ್ರಾಡ್ತಿ ಅಂತಾನೆ ಹಿಂಗತ್ತೆ ಕುಡಿದ್ಬಿಟ್ಟ ನೋಡಿ. ಈ ಬ್ಯಾಡ ಅಂದ್ರೂ ಪಾಪ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಇನ್ನು ಚೈತ್ರ ಮೊದ್ಲು ಹೊಟ್ಲಿದಾಳ. ಏನೇನ ಮನ್ಸಿಗೆ ಭಾಳ ಏನಾರು ತೊಗೊಂಡ್ಲಂದ್ರೆ ಏನು ಮಾಡ್ಬೇಕಂತಂದು ಸೀದಾ ಈ ಕಡೆ ಕರ್ಕೊಂಬಂದೇವಿ. ಅಲ್ಲೇ ಸಮೀಪ ಆಕಿತ್ತು ಹೊಲ ಎಲ್ಲ. ಆದ್ರೆ ಏನು ಮಾಡ್ಬೇಕು, ಈ ಕಡೆ ಕರ್ಕೊಂಬಂದೇವಿ. ಪರಕರ ಕರ್ಕೊಂಡವ್ರಿ ಒಳಗೆ. ನಾನು ಮನೆಗೆ ಹೋಗಿ ಜಳಕದು ಮಾಡಿ ಹೊಲಕ್ಕೆ ಹೋಗ್ಬೇಕು. ಯವ್ವ ಅಪ್ಪನೇ ಹಿಂಗೆ ಹಿಡ್ಕೊಂಬಂದಾರ? ನಿಮ್ಮ ಅಪ್ಪ ಇನ್ನ ಸಣ್ಣ ಹುಡುಗನ, ಕಾಲೇಜ್ ಹೊಕ್ಕನ. ಅದಕ್ಕೆ ಅಪ್ಪ ರೊಟ್ಟಿ ಮಾಡಕ್ ಹೋಗಿ ಈ ಪರಿ ಕುಡಿದು ಬಂದು ನಿಂತ ನೋಡು. ಏನ್ ಮಾಡ್ತೀನಿ ನೋಡು. ನನಗಂತರೂ ಸಿಟ್ಟು ತಡ್ಕೊಳಕ್ ಆಗುವಲ್ತು. ಇನ್ನು ಸಿಟ್ಟಿನಾಗ ಏನಾರು ತೊಗೊಂಡು ಮಾರಿಗೆ ಹೋಗಿದ್ಕಿಂತ ಮೊದ್ಲು ನಾವು ಒಳಗೆ ಕರ್ಕೊಂಡು ಒಳಗೆ ಹೋಗು. ಪರಕರ ಹಂಗೇನೋ ಅನ್ನಕ್ಕೆ ಹೋಗ್ಬೇಡ್ರಿ. ಅವ್ರು ಅಷ್ಟೇ ಕುಡ್ದಿಲ್ಲ, ನಾವು ಎಲ್ಲ ಕುಡ್ದೇವಿ, ಚಂದ ಊಟನೂ ಮಾಡೇವಿ. ಗೌಡ್ರೂ ಕುಡ್ದಾರ. ಅವ್ರಿಗೇನು ಹೇಳಕ್ ಆಗತ್ತಿಲ್ಲ. ಅವ್ರಲ್ಲೇ ಹೊರಗೆ ಕುಂದಿಸಿ ಬಂದೀನಿ. ಇನ್ನು ಬಂಗಾರಕ್ಕರಿಗೆ ಏನಾರು ಗೊತ್ತಾತಂದ್ರೆ ಇನ್ನು ಕಾಲ್ ಮೇಲೆ ಹೊಡಿತಾರ ಅವ್ರು ಅಂತಾನ ಏನು ಮಾತಾಡ್ಲಾರ್ದನ ಏನು ಇದು ಮಾಡ್ಲಾರ್ದ ಅಲ್ಲೇ ಹೊರಗೆ ಕುಂದಿಸಿ ಬಂದೀರಿ. ಆದ್ರೆ ಇಷ್ಟು ನಿಶೆ ಆಗಿಲ್ಲ, ಸ್ವಲ್ಪ ನಿಶೆ ಆಗೈತಿ, ಕುಂದಿಸಿ ಬಂದೇವ್ರಿ. ಏನೋ ಅನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಮತ್ತೆ ಇದು ಹೊಸ ವರ್ಷ ಅಂದ್ರೆ ಎಲ್ಲರೂ ಇನ್ನು ಪಾಟಿ ಗಿಟಿ ಎಲ್ಲ ಮಾಡೋದು ಇವೆಲ್ಲ ಸಹಜವಾಗಿರ್ತೈತ್ರಿ. ಮಂಜು ಹಗರ್ಕ ಒಳಗೆ ಕರ್ಕೊಂಡು ಹೋಗಪ್ಪ, ನಿಮ್ಮ ಅಪ್ಪನ ಹೋಗಿ ಜಳಕ ಮಾಡಿಸ್ರಿ. ಯಪ್ಪ ಏನಪ್ಪ ಇದು? ನನಗಂದ್ರೆ ಇದು ಚಲೋ ಕಾಣಂಗಿಲ್ಲ ನೋಡು, ಬಾ ಒಳಗೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ವಿಡಿಯೋ ಪೂರ ನೋಡಿ ಒಂದು ಲೈಕ್ ಕೊಡ್ರಿ. ನಮಸ್ಕಾರ ರೀ.